ಸಿಎಂ ರಾಜೀನಾಮೆ ನೀಡಿದ್ರೆ ಮಾತ್ರ ಪಾರದರ್ಶಕ ತನಿಖೆ ಸಾಧ್ಯ. ಪಿ ರಾಜು. ರಾಯಬಾಗ್ ತಾಲೂಕಿನ ಅಲಕ್ಕನೂರು ಗ್ರಾಮದಲ್ಲಿ ಬಿಜೆಪಿ ರಾಜ್ಯ ಕಾರ್ಯದರ್ಶಿ ಪಿ ರಾಜು ಅವರು ಮಾತನಾಡಿ, ಲೋಕಾಯುಕ್ತ ಎಸ್ಪಿ ಅವರನ್ನ ವರ್ಗಾವಣೆ ಮಾಡುವ ಅಧಿಕಾರ ಸಿಎಂಗಿದೆ. ಮುಖ್ಯಮಂತ್ರಿಗಳಿಂದ ಪೋಸ್ಟಿಂಗ್ ಮಾಡಿಕೊಂಡ ಅಧಿಕಾರಿ ಸಿಎಂ ವಿರುದ್ಧ ತನಿಖೆ ಹೇಗೆ ಮಾಡಲು ಸಾಧ್ಯ? ಇದರಿಂದ ಪಾರದರ್ಶಕ ತನಿಖೆ ನಿರೀಕ್ಷೆ ಮಾಡಲು ಆಗುವುದಿಲ್ಲ. ಆರೋಪಿ ಸ್ಥಾನದಲ್ಲಿರುವ ಸಿಎಂ ಅವರನ್ನ ಸ್ಥಳದ ಪಂಚನಾಮೆ ಮಾಡಲು ಎಸ್ಪಿ ಅವರಿಗೆ ಕರೆದೊಯ್ಯುವ ಸಾಧ್ಯ ಇದೆಯಾ? ಮುಖ್ಯಮಂತ್ರಿಗಳು ತಕ್ಷಣ ರಾಜೀನಾಮೆ ನೀಡಬೇಕು ಎಂದರು. ವರದಿಗಾರರು ವಿಠಲ್ ಭಜಂತ್ರಿ, ಯುಕೆ ಫಸ್ಟ್ ನ್ಯೂಸ್, ಬೆಳಗಾವಿ. ಜನಪ್ರತಿನಿಧಿಗಳ ವಿಶೇಷವಾದ ನ್ಯಾಯಾಲಯ ಮುಖ್ಯಮಂತ್ರಿಗಳ ವಿರುದ್ಧ ದೂರನ್ನು ದಾಖಲಿಸಬೇಕು ಮತ್ತು ತನಿಖೆಯನ್ನು ನಡೆಸಿ ವರದಿಯನ್ನು ಸಲ್ಲಿಸಬೇಕು ಅಂತ ಹೇಳಿ ಲೋಕಾಯುಕ್ತಕ್ಕೆ ಸೂಚನೆಯನ್ನು ಕೊಟ್ಟಿದೆ. ಲೋಕಾಯುಕ್ತದಲ್ಲಿ ತನಿಖೆ ಮಾಡುವಂತಹ ಎಸ್ಪಿಯನ್ನು ಟ್ರಾನ್ಸ್ಫರ್ ಮಾಡೋರು ಯಾರು? ಅಲ್ಲಿ ಪೋಸ್ಟಿಂಗ್ ಮಾಡುವಂತಹ ಅಧಿಕಾರ ಇರುವಂಥದ್ದೇ ಮುಖ್ಯಮಂತ್ರಿಗಳಿಗೆ. ಮುಖ್ಯಮಂತ್ರಿಯಿಂದ ಪೋಸ್ಟಿಂಗ್ ಮಾಡಿಸಿಕೊಂಡಂತಹ ಎಸ್ಪಿ ರ್ಯಾಂಕಿನ ಅಧಿಕಾರಿ ಮುಖ್ಯಮಂತ್ರಿಯ ವಿರುದ್ಧ ತನಿಖೆಯನ್ನು ಹೇಗೆ ಮಾಡಲಿಕ್ಕೆ ಸಾಧ್ಯ? ಇದರಿಂದ ಪಾರದರ್ಶಕವಾದಂತಹ ತನಿಖೆಯನ್ನು ನಾವು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಇದೆಯಾ? ಮುಖ್ಯಮಂತ್ರಿಯನ್ನ ದಾಖಲೆಯನ್ನು ಹಾಜರು ಮಾಡಿಸುವಂತೆ ನಮ್ಮ ಈಗಿನ ಕಾಯ್ದೆಯ ಪ್ರಕಾರ ಪಂಚನಾಮೆಯನ್ನು ಮಾಡಬೇಕು, ಆರೋಪಿಯಿಂದ ಸಾಕ್ಷ್ಯಾಧಾರಗಳನ್ನು ಕಲೆಕ್ಟ್ ಮಾಡಬೇಕು, ಆರೋಪಿಯ ಹೇಳಿಕೆಗಳನ್ನು ದಾಖಲಿಸಬೇಕು, ಸ್ವತ್ತನ್ನು ರಿಕವರಿ ಮಾಡಿಕೊಳ್ಬೇಕು. ಆರೋಪಿಯ ಸ್ಥಾನದಲ್ಲಿ ನಿಂತಹ ವ್ಯಕ್ತಿಯೇ ಮುಖ್ಯಮಂತ್ರಿಯಾಗಿದ್ದರೆ ಆ ಮುಖ್ಯಮಂತ್ರಿಯಿಂದ ಸ್ಥಳದ ಪಂಚನಾಮೆಗೆ ಅವರನ್ನು ಕರ್ಕೊಂಡು ಹೋಗೋದಕ್ಕೆ ಎಸ್ಪಿಗೆ ಸಾಧ್ಯ ಇದೆಯಾ? ರಿಕವರಿ ಅವರಿಂದ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಅವರ ಹೇಳಿಕೆಗಳನ್ನು ಅವರಿಗೆ ಕ್ರಾಸ್ ಎಕ್ಸಾಮಿನೇಷನನ್ನು ಮಾಡೋದಕ್ಕೆ ಸಾಧ್ಯ ಇದೆಯಾ? ಹಾಗಾಗಿ ಇದರಿಂದ ಪಾರದರ್ಶಕವಾದಂತಹ ತನಿಖೆ ಆಗೋದಿಲ್ಲ. ಮುಖ್ಯಮಂತ್ರಿಗಳು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಾಗ ಮಾತ್ರ ಪಾರದರ್ಶಕವಾದಂತಹ ತನಿಖೆ ಆಗತ್ತೆ ಅಂತ ಹೇಳಿ ಮುಖ್ಯಮಂತ್ರಿಗಳು ತಕ್ಷಣಕ್ಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ನಾನು ಒತ್ತಾಯಿಸುತ್ತೇನೆ.